ಹಾವೇರಿ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ಘೋಷಣೆ ಮಾಡಿದ್ದು ನಾನೇ, ಅದನ್ನೇ ಉದ್ಘಾಟನೆ ಮಾಡುತ್ತಿರುವುದು ನಾನೇ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಹಾವೇರಿ ಮೆಡಿಕಲ್ ಕಾಲೇಜಿಗೆ ಸುಮಾರು 500 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಇದು ಸರ್ಕಾರದ ಮಹತ್ವದ ಸಾಧನೆ ಎಂದು ಸಿಎಂ ಹೇಳಿದರು. ಜನರ ಆಶೀರ್ವಾದದಿಂದ ಇಲ್ಲಿವರೆಗೆ ಬಂದಿದ್ದೇನೆ. ಇನ್ನು ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಆದರೆ ನನ್ನ ಆಡಳಿತದ ಬಗ್ಗೆ ನನಗೆ ತೃಪ್ತಿ ಇದೆ ಎಂದು ಸಿದ್ದರಾಮಯ್ಯ ಹೇಳಿದರು. ಬಿಜೆಪಿಯವರು ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮರು ಎಂದು ಟೀಕಿಸಿದ ಅವರು ಎಸ್ವಿಪಿ, ಟಿಎಸ್ಪಿ ಹಾಗೂ ಯಾರು ಜಾರಿಗೆ ತಂದರು ಎಂದು ಪ್ರಶ್ನಿಸಿದರು. ಅನ್ನಭಾಗ್ಯ, ಕೃಷಿ ಭಾಗ್ಯ, ರೈತರಿಗೆ ಮನಸ್ವಿನಿ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಯೋಜನೆಗಳನ್ನು ತಂದವರು ಯಾರು ಎಂದು ಸಿಎಂ ಪ್ರಶ್ನಿಸಿದರು. ಮೆಡಿಕಲ್ ಕಾಲೇಜಿಗೆ 300 ಕೋಟಿ ರೂಪಾಯಿ ಅನುದಾನ ನೀಡಿದ್ದೇವೆ. ಬಿಜೆಪಿ ಏನು ಮಾಡಿದೆ ಎಂದು ಜನರೇ ತೀರ್ಮಾನ ಮಾಡಬೇಕು ಎಂದರು. ಪ್ರತಿ ವರ್ಷ 3 ಲಕ್ಷ ಮನೆ ಕಟ್ಟುತ್ತೇವೆ ಎಂದಿದ್ದೇವೆ. ಇದುವರೆಗೆ 14,52,000 ಮನೆಗಳನ್ನು ನಿರ್ಮಿಸಿದ್ದೇವೆ. ಬಿಜೆಪಿ ತನ್ನ 5 ವರ್ಷಗಳ ಆಡಳಿತದಲ್ಲಿ ಎಷ್ಟು ಮನೆ ಕಟ್ಟಿಸಿದೆ ಎಂದು ಪ್ರಶ್ನಿಸಿದರು. ಕುಡಿಯುವ ನೀರು ಕೊಟ್ಟವರು ಯಾರು? ಅವರಿಗೆ ಸುಳ್ಳು ಹೇಳುವುದೇ ಕೆಲಸ ಎಂದು ಕಿಡಿಕಾರಿದರು. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಹಣ ಸಿಗ್ತಾ ಇಲ್ಲ. ಜಿಎಸ್ಟಿ ತಂದವರು ಯಾರು? ಎಷ್ಟು ವರ್ಷ ಆಯಿತು ಎಂದು ಪ್ರಶ್ನಿಸಿದ ಸಿಎಂ, ರಾಜ್ಯಕ್ಕೆ ವರ್ಷಕ್ಕೆ 10ರಿಂದ 12 ಸಾವಿರ ಕೋಟಿ ರೂಪಾಯಿ ನಷ್ಟ ಆಗ್ತಿದೆ ಎಂದರು. ₹1 ತೆರಿಗೆ ಕೊಟ್ಟರೆ ರಾಜ್ಯಕ್ಕೆ ಕೇವಲ 14ರಿಂದ 15 ಪೈಸೆ ಮಾತ್ರ ವಾಪಸ್ ಬರ್ತಾ ಇದೆ. ನಮಗೆ ವರ್ಷಕ್ಕೆ 60ರಿಂದ 70 ಸಾವಿರ ಕೋಟಿ ಮಾತ್ರ ಸಿಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅಪರ್ ಭದ್ರಾ ಯೋಜನೆಗೆ ಕೇಂದ್ರದಿಂದ ಅನುದಾನ ಕೊಟ್ಟಿಲ್ಲ ಎಂದು ಆರೋಪಿಸಿದರು. ಬಿಜೆಪಿ ಅವಧಿಯಲ್ಲಿ ಮೆಡಿಕಲ್ ಕಾಲೇಜು ಪೂರ್ಣಗೊಳಿಸದೆ ಯಾಕೆ ಬಿಟ್ಟರು ಎಂದು ಪ್ರಶ್ನಿಸಿದರು. ಬಳ್ಳಾರಿ ಪ್ರಕರಣದ ಕುರಿತು ಡಿಕೆ ಶಿವಕುಮಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಬ್ಯಾನರ್ ಬಿಚ್ಚಿ ಗಲಾಟೆ ಪ್ರಚೋದನೆ ಮಾಡಿದವರು ಯಾರು ಎಂದು ಪ್ರಶ್ನಿಸಿದರು. ಹುಬ್ಬಳ್ಳಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆ ಪ್ರಕರಣ ಕುರಿತು ಮಾತನಾಡಿದ ಸಿಎಂ, ಆ ಮಹಿಳಾ ಪೊಲೀಸರಿಗೆ ಕಚ್ಚಿದ್ದಾರೆ. ಇದು ವೆರಿ ಬ್ಯಾಡ್ ಎಂದರು. ಸುಜಾತಾ ಹಂಡೆ ಎಂಬ ಮಹಿಳೆ ಪೊಲೀಸರನ್ನ ಕಚ್ಚಿದ್ದು. ಆ ವೇಳೆ 10 ಮಹಿಳಾ ಪೊಲೀಸರು ಇದ್ರು. ಕಾನೂನು ಕೈಗೆ ತಗೊಂಡ್ರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು. ಪೂರ್ಣಾವಧಿ ಅಧಿಕಾರ ಪೂರೈಸುತ್ತೀರಾ ಎಂಬ ಪ್ರಶ್ನೆಗೆ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದರು. ಕಾನೂನು ಯಾರು ಕೂಡ ಕೈಗೆ ತಗೊಳ್ಳಬಾರದು. ಕಾನೂನು ಕೈಗೆ ತಗೊಂಡ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ದೀರ್ಘಾವಧಿ ಪೂರ್ಣಾವಧಿ ಆಗುತ್ತೆ ಹೇಳಯ್ಯ. ಇಲ್ಲಿ 10 kg ಅಕ್ಕಿ ಕೊಡ್ತಾ ಇತ್ತು, ಅದಕ್ಕೆ ಈಗ 5 kg ಅಕ್ಕಿ ಕೊಟ್ಟು ಇನ್ನು 5 kgಗೆ ಬೇರೆ ಪದಾರ್ಥಗಳು ಕೊಡಬೇಕು. ಬೇಳೆ, ಎಣ್ಣೆ ಇದೆಲ್ಲ ಕೊಡಬೇಕು. ಸರ್, ಈಗ ದೀರ್ಘಾವಧಿ ಮುಗೀತು ಸರ್, ಪೂರ್ಣಾವಧಿ ಆಗುತ್ತಾ ಅನ್ನೋ ಪ್ರಶ್ನೆ. ದೀರ್ಘಾವಧಿ ಅಕ್ಕಿ ಕಲರ್ಗೆ ಸರ್. ಹಾವೇರಿ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ಘೋಷಣೆ ಮಾಡಿದ್ದು ನಾನೇ, ಅದನ್ನೇ ಉದ್ಘಾಟನೆ ಮಾಡುತ್ತಿರುವುದು ನಾನೇ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಹಾವೇರಿ ಮೆಡಿಕಲ್ ಕಾಲೇಜಿಗೆ ಸುಮಾರು 500 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಇದು ಸರ್ಕಾರದ ಮಹತ್ವದ ಸಾಧನೆ ಎಂದು ಸಿಎಂ ಹೇಳಿದರು. ಜನರ ಆಶೀರ್ವಾದದಿಂದ ಇಲ್ಲಿವರೆಗೆ ಬಂದಿದ್ದೇನೆ. ಇನ್ನು ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಆದರೆ ನನ್ನ ಆಡಳಿತದ ಬಗ್ಗೆ ನನಗೆ ತೃಪ್ತಿ ಇದೆ ಎಂದು ಸಿದ್ದರಾಮಯ್ಯ ಹೇಳಿದರು. ಬಿಜೆಪಿಯವರು ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮರು ಎಂದು ಟೀಕಿಸಿದ ಅವರು ಎಸ್ವಿಪಿ, ಟಿಎಸ್ಪಿ ಹಾಗೂ ಯಾರು ಜಾರಿಗೆ ತಂದರು ಎಂದು ಪ್ರಶ್ನಿಸಿದರು. ಅನ್ನಭಾಗ್ಯ, ಕೃಷಿ ಭಾಗ್ಯ, ರೈತರಿಗೆ ಮನಸ್ವಿನಿ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಯೋಜನೆಗಳನ್ನು ತಂದವರು ಯಾರು ಎಂದು ಸಿಎಂ ಪ್ರಶ್ನಿಸಿದರು. ಮೆಡಿಕಲ್ ಕಾಲೇಜಿಗೆ 300 ಕೋಟಿ ರೂಪಾಯಿ ಅನುದಾನ ನೀಡಿದ್ದೇವೆ. ಬಿಜೆಪಿ ಏನು ಮಾಡಿದೆ ಎಂದು ಜನರೇ ತೀರ್ಮಾನ ಮಾಡಬೇಕು ಎಂದರು. ಪ್ರತಿ ವರ್ಷ 3 ಲಕ್ಷ ಮನೆ ಕಟ್ಟುತ್ತೇವೆ ಎಂದಿದ್ದೇವೆ. ಇದುವರೆಗೆ 14,52,000 ಮನೆಗಳನ್ನು ನಿರ್ಮಿಸಿದ್ದೇವೆ. ಬಿಜೆಪಿ ತನ್ನ 5 ವರ್ಷಗಳ ಆಡಳಿತದಲ್ಲಿ ಎಷ್ಟು ಮನೆ ಕಟ್ಟಿಸಿದೆ ಎಂದು ಪ್ರಶ್ನಿಸಿದರು. ಕುಡಿಯುವ ನೀರು ಕೊಟ್ಟವರು ಯಾರು? ಅವರಿಗೆ ಸುಳ್ಳು ಹೇಳುವುದೇ ಕೆಲಸ ಎಂದು ಕಿಡಿಕಾರಿದರು. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಹಣ ಸಿಗ್ತಾ ಇಲ್ಲ. ಜಿಎಸ್ಟಿ ತಂದವರು ಯಾರು? ಎಷ್ಟು ವರ್ಷ ಆಯಿತು ಎಂದು ಪ್ರಶ್ನಿಸಿದ ಸಿಎಂ, ರಾಜ್ಯಕ್ಕೆ ವರ್ಷಕ್ಕೆ 10ರಿಂದ 12 ಸಾವಿರ ಕೋಟಿ ರೂಪಾಯಿ ನಷ್ಟ ಆಗ್ತಿದೆ ಎಂದರು. ₹1 ತೆರಿಗೆ ಕೊಟ್ಟರೆ ರಾಜ್ಯಕ್ಕೆ ಕೇವಲ 14ರಿಂದ 15 ಪೈಸೆ ಮಾತ್ರ ವಾಪಸ್ ಬರ್ತಾ ಇದೆ. ನಮಗೆ ವರ್ಷಕ್ಕೆ 60ರಿಂದ 70 ಸಾವಿರ ಕೋಟಿ ಮಾತ್ರ ಸಿಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅಪರ್ ಭದ್ರಾ ಯೋಜನೆಗೆ ಕೇಂದ್ರದಿಂದ ಅನುದಾನ ಕೊಟ್ಟಿಲ್ಲ ಎಂದು ಆರೋಪಿಸಿದರು. ಬಿಜೆಪಿ ಅವಧಿಯಲ್ಲಿ ಮೆಡಿಕಲ್ ಕಾಲೇಜು ಪೂರ್ಣಗೊಳಿಸದೆ ಯಾಕೆ ಬಿಟ್ಟರು ಎಂದು ಪ್ರಶ್ನಿಸಿದರು. ಬಳ್ಳಾರಿ ಪ್ರಕರಣದ ಕುರಿತು ಡಿಕೆ ಶಿವಕುಮಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಬ್ಯಾನರ್ ಬಿಚ್ಚಿ ಗಲಾಟೆ ಪ್ರಚೋದನೆ ಮಾಡಿದವರು ಯಾರು ಎಂದು ಪ್ರಶ್ನಿಸಿದರು. ಹುಬ್ಬಳ್ಳಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆ ಪ್ರಕರಣ ಕುರಿತು ಮಾತನಾಡಿದ ಸಿಎಂ, ಆ ಮಹಿಳಾ ಪೊಲೀಸರಿಗೆ ಕಚ್ಚಿದ್ದಾರೆ. ಇದು ವೆರಿ ಬ್ಯಾಡ್ ಎಂದರು. ಸುಜಾತಾ ಹಂಡೆ ಎಂಬ ಮಹಿಳೆ ಪೊಲೀಸರನ್ನ ಕಚ್ಚಿದ್ದು. ಆ ವೇಳೆ 10 ಮಹಿಳಾ ಪೊಲೀಸರು ಇದ್ರು. ಕಾನೂನು ಕೈಗೆ ತಗೊಂಡ್ರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು. ಪೂರ್ಣಾವಧಿ ಅಧಿಕಾರ ಪೂರೈಸುತ್ತೀರಾ ಎಂಬ ಪ್ರಶ್ನೆಗೆ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದರು. ಕಾನೂನು ಯಾರು ಕೂಡ ಕೈಗೆ ತಗೊಳ್ಳಬಾರದು. ಕಾನೂನು ಕೈಗೆ ತಗೊಂಡ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ದೀರ್ಘಾವಧಿ ಪೂರ್ಣಾವಧಿ ಆಗುತ್ತೆ ಹೇಳಯ್ಯ. ಇಲ್ಲಿ 10 kg ಅಕ್ಕಿ ಕೊಡ್ತಾ ಇತ್ತು, ಅದಕ್ಕೆ ಈಗ 5 kg ಅಕ್ಕಿ ಕೊಟ್ಟು ಇನ್ನು 5 kgಗೆ ಬೇರೆ ಪದಾರ್ಥ
ಪದಾರ್ಥಗಳು ಕೊಡಬೇಕು ಅಂತ ಮಾಡಿದ್ದೀವಿ. ಬೇಳೆ, ಎಣ್ಣೆ ಇದೆಲ್ಲ ಕೊಡಬೇಕು ಅಂತ ಮಾಡಿದ್ದೀವಿ. ಸರ್ ಈಗ ದೀರ್ಘಾವಧಿ ಮುಗೀತು ಸರ್, ಪೂರ್ಣಾವಧಿ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ದೀರ್ಘಾವಧಿ ಹೈಕಮಾಂಡ್ ಏನು ಸರ್ ಅಕ್ಕಿ ಕಳರಿಗೆ ಸರ್